ನಮಸ್ತೆ 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 ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೆ, ಅಣ್ಣವರ ಅಭಿಮಾನಿಗಳಿಗೆ ಹಾಗೂ ನಿಮ್ಮ ಪ್ರೀತಿಯ ಗಣೇಶ್ ಭಟ್ ಕಡೆಯಿಂದ ನಮಸ್ಕಾರಗಳು. ಇವು ನೋಡಿ, ಒಂದು ಆಶ್ಚರ್ಯ ಆಯಿತು. ನಮ್ಮ ಗುರುಗಳು ಗೋವಾ ಹೋಗಿದ್ದಾರೆ, ಯಾವುದೋ ಪೂಜೆ ಇದೆ ಅಂತೇಳಿ, ವಿನಾಯಕ್ ಭಟ್ ಅಂತೇಳಿ. ಸೊ ಅಲ್ಲಿಂದ ರಾಮನಾಥಿ ಟೆಂಪಲ್ ಅಂತಿದೆ, ನಮ್ಮ ಮನೆ ದೇವರು ಅಂದರೆ ಈಶ್ವರನ ಟೆಂಪಲ್. ಅದು ಶ್ರೀ ಲಕ್ಷ್ಮೀನಾರಾಯಣ ಅಂತ ಹೇಳ್ತೀವಿ ನಾವು, ರಾಮನಾಥಿ ಟೆಂಪಲ್ ಅಂತೀವಿ. ಹೋಂಡಾದಲ್ಲಿದೆ. ಅಲ್ಲಿ ಒಬ್ಬರು ಇದ್ದಾರೆ, ಇವರು ನಮ್ಮ ಗುರುಗಳು. ಅವರಿಗೆ ಹೇಳಿದ್ರಂತೆ, ನೀನೊಂದು ಒಳ್ಳೆಯ ವ್ಯಕ್ತಿನ ಪರಿಚಯ ಮಾಡಿಕೊಡ್ತೀನಿ ನೋಡು ಅಂತೇಳ್ಬಿಟ್ಟು ಹೇಳಿದ್ರಂತೆ. ಅವರು ಚೆಕ್ ಅಂತ ನನ್ನ ವಿಡಿಯೋ ತೋರಿಸಿದ್ದಾರೆ. ಅವ್ರು ಹೇಳಿದ್ರಂತೆ, ನಾನು ಇವ್ರನ್ನ ಫೇಸ್ಬುಕ್ಕಲ್ಲಿ ಫಾಲೋ ಮಾಡ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಮಾಡ್ತಾರೆ ರಾಜ್ಕುಮಾರ್ ವಿಡಿಯೋ ಅಂತೇಳಿ. ಆದರೆ ಇವರು ಹೇಳಿದ್ರಂತೆ, ಅವರು ನಮ್ಮವರೇನೆ, GSB ಅಂದರೆ GSB ಅಂದರೆ ಗೌಡ ಸಾರಸ್ವತ ಬ್ರಾಹ್ಮಣ್ಸ್ ಅಂತ, ಕೊಂಕಣಿ, ನಾವು ಮಂಗಳೂರು ಉಡುಪಿ ಕಡೆ ಇವರು. ಸೊ ಅವರಿಗೆ ಆಶ್ಚರ್ಯ ಆಯಿತು. ನಾನು ಫಾಲೋ ಮಾಡ್ತಾಯಿದ್ದೀನಿ ಅವರಿಗೆ ಅಂತ ಹೇಳಿದ್ರಂತೆ. ನಮ್ಮ ಗುರುಗಳು ಒಂದು ವಿಡಿಯೋ ಕಾಲ್ ಮಾಡಿ ಮಾತಾಡಿದ್ರು, ಭಾಳ ಖುಷಿಯಾಯಿತು. ಗೋವಾದಲ್ಲಿ ಕೂಡ ನಮ್ಮ ಅಣ್ಣವ್ರ ಅಭಿಮಾನಿಗಳು, ನನ್ನ ಅಭಿಮಾನಿ ಅಂತ ನಾನು ಯಾವತ್ತೂ ಹೇಳಲ್ಲ, ಗೋವಾದಲ್ಲಿ ಕೂಡ ಅಣ್ಣವ್ರ ಅಭಿಮಾನಿಗಳು ಇದ್ದಾರೆ ಅಂದರೆ ಗ್ರೇಟ್. ಅದು ಅಣ್ಣವರು ಯಾವ ಮಟ್ಟದಲ್ಲಿ ಇದ್ದಾರೆ. ನಾನು ಹೇಳಿದ್ನಲ್ಲ, ಹೊರದೇಶದಿಂದ ಕೂಡ ನನ್ನ ಫಾಲೋವರ್ಸ್ ಇದ್ದಾರೆ. ಅವರು ನನ್ನನ್ನು ನೋಡಿ ಅಲ್ಲ, ಸತ್ಯವಾದ ಮಾತು ಹೇಳ್ತೀನಿ, ನನ್ನನ್ನು ನೋಡಿ ಅಲ್ಲ, ಅಣ್ಣವ್ರು ನೋಡಿ. ಯಾಕಂದರೆ ಅಣ್ಣವ್ರ ವಾಯ್ಸ್ ಅಷ್ಟೊಂದು ಅದು ತಾಕತ್ತಿದೆ, ಅದಕ್ಕೆ ಅಷ್ಟೊಂದು ಶಕ್ತಿ ಇದೆ. ಅದು ನಮ್ಮ ಕರ್ನಾಟಕದ ಶಕ್ತಿ. ಅಣ್ಣವ್ರ ವಾಯ್ಸ್ ಅಂದರೆ ನಮ್ಮ ಕರ್ನಾಟಕದ ಶಕ್ತಿ. ಆ ವಾಯ್ಸ್ ತಗೊಂಡು ನಾನು ವಿಡಿಯೋ ಮಾಡ್ತೀನಿ, ಆ್ಯಕ್ಟಿಂಗ್ ಮಾಡ್ತೀನಿ. ಬಟ್ ಆ್ಯಕ್ಟಿಂಗ್ ನಾನು ಪರ್ಫೆಕ್ಟಾಗಿ ಮಾಡ್ತೀನಿ ಅಂತ ಹೇಳಲ್ಲ. ಇದುವರೆಗೆ ಅಣ್ಣವ್ರು ಕೂಡ ತುಂಬ ಹೇಳಿದ್ದಾರೆ, ನಾನು ಅಭಿನಯ ಮಾಡ್ತೀನಿ, ಆದರೆ ಅದು ಏನೋ ನನಗೆ ಸಮಾಧಾನ ಆಗಲ್ಲ ಅಂತ. ಹಾಗೆ ಅದು ಅಭಿಮಾನಿ ದೇವರುಗಳಿಗೆ ಸಮಾಧಾನ ಆಗ್ಬೋದಂತ, ನನಗೂ ಸಮಾಧಾನ ಆಗಬೇಕಲ್ಲ. ಆ ಥರ ಅದು ಅಣ್ಣವ್ರ ವಾಯ್ಸ್ ಬಂದುಬಿಟ್ರೆ ನನಗೆ ನನ್ನ ಇಡೀ ಬಾಡಿ ಕೆಲಸ ಮಾಡುತ್ತೆ, ಸತ್ಯವಾಗಲೂ ಹೇಳ್ತೀನಿ. ಮೊನ್ನೆ ನಾವು ಯಾವುದೋ ಒಂದು ಶೂಟಿಂಗ್ ಹೋಗಿದ್ವಿ, ನೀವು ನೋಡಿರ್ತೀರ ಆಲ್ಮೋಸ್ಟ್. ಗೌರಿ ಮೇಡಮ್ ಜೊತೆಯಲ್ಲಿ ಮತ್ತು ಕೌಸಲ್ಯ ಮೇಡಮ್ ಜೊತೆಯಲ್ಲಿ ಮಾಡಿದ್ದೆ. BDA ಕಾಂಪ್ಲೆಕ್ಸು ನಾಗರಬಾವಿ ಹತ್ರ ಒಂದು 4-5 ವಿಡಿಯೋಗಳು ಮಾಡಿದ್ವಿ. ಹಾಯ್ ನಮಸ್ತೆ ಚಂದ್ರಪ್ಪ ಜೈನ್ ನಮಸ್ಕಾರ. ಅಲ್ಲಿ ವಿಡಿಯೋ ಮಾಡಿದಾಗ ಫಸ್ಟ್ ನನಗೆ ಇಲ್ಲಿಂದ 14 ಕಿಲೋಮೀಟ್ರ್ ಆಗುತ್ತೆ, 2 ವೀಲರಲ್ಲಿ ಹೋಗಿದ್ವಿ ನಾನು, ಗೌರಿ ಮೇಡಮ್. ತುಂಬ ಸುಸ್ತಾಯಿತು ನನಗೆ. ಸೊ ಅಲ್ಲೂ ಒಂದು ಎಳ್ನೀರು ಕುಡಿದೆ. ಆಮೇಲೆ ಇಲ್ಲ ಮೇಡಮ್, ನನಗೆ ಯಾಕೋ ಮೂಡಿಲ್ಲ, ನೀವು ವಿಡಿಯೋಗಳು ಮಾಡಿ ಅಂದೆ. ಆಮೇಲೆ ಅವರು ಆಟೋಮೆಟಿಕ್ ಅಣ್ಣವರು ಹಾಡುಗಳು ಹಾಕ್ತಾ ಇದ್ದಂಗೆ ಅದು ಎಲ್ಲಿರೋ ಚೈತನ್ಯ ಬಂತು ಅಂದರೆ ನನಗೆ ಶಾಕ್ ಆಗೋಯ್ತು. ಆ ಥರ ಅಣ್ಣವರ ಒಂದು ವಾಯ್ಸ್ಗೆ, ಅಣ್ಣವರ ಒಂದು ಸೌಂಡು, ಆ ಒಂದು ನುಡಿ, ಅಷ್ಟು ಶಕ್ತಿ ಇದೆ ಅಣ್ಣವ್ರ ಶಕ್ತಿ, ಅಷ್ಟೊಂದು ಶಕ್ತಿ ಇದೆ. ನನಗೆ ಸುಸ್ತಾದವನಿಗೆ ವಿಡಿಯೋನೇ ಮಾಡೋಕ್ಕಾಗಲ್ಲ ಇವತ್ತು, ಬೇಡ ಮೇಡಮ್ ನೆಕ್ಸ್ಟ್ ಟೈಮ್ ನೋಡೋಣ ಅಂತ ಹೇಳಿದವನು. ಅಣ್ಣವ್ರದ್ದು 2 ಹಾಡು ಹಾಕಿದ ತಕ್ಷಣವೇ ನನ್ನ ಇಡೀ ಬಾಡಿಗೆ ಜೀವ ಬಂತು. ಎಷ್ಟು ಶಕ್ತಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ. ನಿಜವಾಗ್ಲೂ ಹೇಳ್ತೀನಿ, ಅವರೊಂದು ಥರ ದೇವತಾ ಮನುಷ್ಯರು. ತುಂಬ ಖುಷಿಯಾಗುತ್ತೆ. ಮತ್ತು ನನ್ನ ಯಾವುದೇ ಒಂದು ಅಭಿನಯ ನಾನು ಮಾಡಬೇಕಾದ್ರೂ ಅವರ ವಾಯ್ಸ್ ಬಂದ್ರೇ ನನ್ನ ಈ ದೇಹಕ್ಕೆ ಜೀವ ಬರೋದು, ಹಾಗೆ ಜೀವ ಬರಲ್ಲ. ಅದಕ್ಕೋಸ್ಕರ ಭಾಳ ಖುಷಿಯಾಗುತ್ತೆ, ಭಾಳ ಸಂತೋಷ ಆಯಿತು. ಗೋವಾದಲ್ಲಿ ಎಲ್ಲೋ ನೋಡಿದ್ರು ನಮ್ಮ ವೀಡಿಯೋಗಳು ನೋಡಿ ಭಾಳ, ನಾನು ವಿನಾಯಕ್ ಭಟ್ರವರಿಗೂ ಹಾಗೂ ಅವ್ರ ಜೊತೆಗಿದ್ದು ಅಂತ ಅವ್ರ ಹೆಸರು ನಮಗೂ ಸರಿಯಾಗಿ ಗೊತ್ತಿಲ್ಲ, ಅವರಿಗೂ ಧನ್ಯವಾದ ಹೇಳ್ತೀನಿ. ಅವರು ಕೂಡ ಭಟ್ ಅಂತಲೇ ಬರುತ್ತೆ, ಅವ್ರ ಹೆಸರು ಪರ್ಫೆಕ್ಟ್ ಗೊತ್ತಿಲ್ಲ, ನಮ್ಮ ಗುರುಗಳು ನನಗೆ ಗೊತ್ತು. ಸೊ ಭಾಳ ಖುಷಿಯಾಯಿತು, ಭಾಳ ಸಂತೋಷ ಆಯಿತು. ಅದು ಹೇಳ್ತಾರಲ್ಲ, ಒಂದೊಂದು ಅಟ್ಯಾಚ್ಮೆಂಟ್ ಇರುತ್ತೆ. ಯಾವುದೇ ಒಂದು ಮನುಷ್ಯನಿಗಾಗಲಿ ದೇವರು ಯಾವುದಾದ್ರು ಒಂದು ಅಟ್ಯಾಚ್ಮೆಂಟ್ ಕೊಟ್ಬಿಡ್ತಾನಂತೆ. ನೋಡಿ, ನಾವು ಚಿಕ್ಕವರಿರುವಾಗ ಮಕ್ಕಳು, ಮದುವೆ ಇದೆಲ್ಲ ಆಗುತ್ತೆ, ಎಜುಕೇಷನ್ ಆಗುತ್ತೆ, ಎಜುಕೇಷನ್ ಆದಮೇಲೆ ಮದುವೆ ಆಗುತ್ತೆ, ಆಮೇಲೆ ಮಕ್ಕಳಾಗ್ತಾರೆ. ಆ ಮಕ್ಕಳಿಗೋಸ್ಕರ ನಮ್ಮ ಹೋರಾಟ, ನಿರಂತರ ಹೋರಾಟ ನಮ್ಮದು. ನಿರಂತರ ಅಂದರೆ ಅದು ಕಂಪ್ಲೀಟ್ ಆಗೋ ಹೊತ್ತಿಗೆ ನಮಗೆ ವಯಸ್ಸಾಗಿರುತ್ತೆ. ಮೈ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿರುತ್ತೆ, ನೀವು ಹಾಕುವ ಡ್ರೆಸ್ಸುಗಳು ತುಂಬ ಚೆನ್ನಾಗಿರುತ್ತೆ, ನೀವು ಒಂದು ಸಾರಿ ನಂಬರ್ ಕೊಟ್ಟಿದ್ರಿ, ಆದರೂ ಎಲ್ಲೋ ಹೋಗ್ಬಿಟ್ಟಿದೆ, ಮೀಟ್ ಆಗ್ತೀನಿ ಸರ್, ದಯವಿಟ್ಟು ನಿಮ್ಮ ನಂಬರ್ನ ಕಳಿಸಿ. ಎಸ್ ಮೇಡಮ್, ನಾನು ನಿಮಗೆ ನಂಬರ್ ಕಳಿಸ್ತೀನಿ. ವೇದಾಂತಿ ಸಿದ್ದು ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀರಾ ಸರ್? ತುಂಬ ಖುಷಿಯಾಯಿತು ಸರ್ ನಿಮ್ಮನ್ನು ನೋಡಿ. ಅದೇ ಹೇಳ್ತಾರಲ್ಲ, ಅಣ್ಣವರ ಒಂದು ವಾಯ್ಸ್ಗೆ ಎಷ್ಟೊಂದು ಶಕ್ತಿ ಇದೆ ಅಂದರೆ, ಎಂಥ ಒಂದು ನೋವಿದ್ರೂ ಕೂಡ ಮರಿತೀವಿ. ಇಷ್ಟೇ ನೋವಿರಲಿ, ಅಣ್ಣವ್ರ ಹಾಡು ಕೇಳಿದ ತಕ್ಷಣ ಎಲ್ಲ ಮರೆತು ಬಿಡ್ತೀವಿ, ಇಡೀ ಪ್ರಪಂಚದಲ್ಲಿ ಎಲ್ಲ ಮರೆತು ಬಿಡ್ತೀವಿ. ಅಷ್ಟು ಶಕ್ತಿ ಇದೆ ಅಣ್ಣವ್ರದ್ದು. ಅದು ಏನೋ ಗೊತ್ತಿಲ್ಲ ನನಗೆ, ಏನೋ ಹೇಳೋಕ್ಕೆ ಹೋದೆ, ಮರೆತುಬಿಟ್ಟೆ ನಾನು.
ಸ್ವಲ್ಪ ಮರು ಜಾಸ್ತಿ. ದಯವಿಟ್ಟು ಭಾಳ ಖುಷಿಯಾಗುತ್ತೆ. ಅಭಿಮಾನಿ ದೇವರುಗಳು 46,000 ಜನ ಅಭಿಮಾನಿ ದೇವರುಗಳು ಆಶೀರ್ವಾದ ಮಾಡಿದ್ದೀರ. ನಾನು ಆಶೀರ್ವಾದ ಅಂತ ಹೇಳ್ತೀನಿ, ಯಾಕಂದರೆ ನಾವು ಏನೇ ವಿಡಿಯೋ ಮಾಡಿದರೂ ಯಾವುದೇ ಮಾಡಿದ್ರೂ ಅದು ನಿಮಗೆ ಸಮರ್ಪಣೆ. ನೀವು ನಮ್ಮ ಅಭಿಮಾನಿ ಇರ್ಬೋದು, ನಾನು ಅಣ್ಣವ್ರ ಅಭಿಮಾನಿ. ಅಣ್ಣವರು ಏನಂತಾರೆ, ಅಭಿಮಾನಿ ದೇವರುಗಳಂತಾರೆ. ಹಾಗೆ ನಾನು ಕೂಡ ನಿಮ್ಮನ್ನು ಅಭಿಮಾನಿ ದೇವರುಗಳಂತಲೇ ಕರೆಯೋದು. ಯಾಕಂದರೆ ಅಣ್ಣವರು ಏನು ನಮಗೆ ಸಂಸ್ಕೃತಿ ಹೇಳ್ಕೊಟ್ಟು ಹೋಗಿದ್ದಾರೆ, ಏನು ಪಾಠ ಹೇಳ್ಕೊಟ್ಟು ಹೋಗಿದ್ದಾರೆ, ನಮಗೆ ಅದು ಜೀವನದಲ್ಲಿ ನಾವು ಮರೀಲಿಕ್ಕೆ ಆಗಲ್ಲ ಅಂಥ ಪಾಠ ಅದು. ಶುಭ ಸಂಜೆ ಗಣೇಶ್ ಸರ್, ಇಂದು ಆನಂದನ ತಳೆಯರ ಹಾಡಿದ್ರು, ಅಭಿನಯ ಚೆನ್ನಾಗಿ ಮೂಡಿದೆ. ಇವತ್ತು ವಾಟ್ಸಪ್ ಸ್ಟೇಟಸ್ ಹಾಕಿದೆ, ತುಂಬ ಜನ ಇಷ್ಟಪಟ್ಟು. ತುಂಬ ಧನ್ಯವಾದ ಸರ್. ವೇದಾಂತ ಸಿದ್ದು ಪೂರ್ಣಚಂದ್ರ ತೇಜಸ್ವಿ ಅವರೇ ನಮಸ್ಕಾರ. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ, ನಿಮ್ಮ ಸಹಕಾರ ಇದೇ ಥರ ಇರಲಿ. ನಾನು ಡಿಸೈಡ್ ಮಾಡಿದ್ದೀನಿ, ಪ್ರತಿ ಶನಿವಾರ ಆದಷ್ಟು, ಶನಿವಾರ ಬರಲಿಲ್ಲ ಅಂದರೆ ಭಾನುವಾರ ಖಂಡಿತವಾಗ್ಲೂ ನಾನು ಫೇಸ್ಬುಕ್ಕಲ್ಲಿ ಲೈವ್ ಬರ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಪ್ರೋತ್ಸಾಹ, ನಿಮ್ಮೆಲ್ಲರ ಪ್ರೀತಿ ತೊಗೊಂಡೋಗ್ಲಿಕ್ಕೋಸ್ಕರ ಬರ್ತೀನಿ. ಹಾಗೂ ನಿಮ್ಮ ಜೊತೆಗೆ 2 ಮಾತಾಡ್ಲಿಕ್ಕೆ ಬರ್ತೀನಿ. ನಿಮ್ಮ ಸಹಕಾರ ಇರಲಿ. ಪ್ರತಿ ಶನಿವಾರ ಸಾಯಂಕಾಲ ಒಂದು 8 ಗಂಟೆ 8:15 ಗಂಟೆಗೆ, ಈಗ ನೋಡಿ ಈಗ 8:30 ಆಗಿದೆ, ಅದೇ ಬರ್ತೀನಿ. ಬಂದು ನಿಮ್ಮನ್ನೆಲ್ಲ ಮಾತಾಡಿಸಿ, ನಿಮ್ಮ ಒಂದು ಆಶೀರ್ವಾದ ಇರಲಿ ನಮ್ಮ ಮೇಲೆ, ಒಂದು ಪ್ರೋತ್ಸಾಹ ಕೂಡ ಇರಲಿ. ಒಂದು ಕನ್ನಡದ ಮನೆ ಮಗನಾಗಿ ನೋಡಿ, ದೇವರಿಗೆ ಐ ಗೋಡ್. ಥ್ಯಾಂಕ್ ಯು ಉಮೇಶ್ ಅವರೇ. ಹಿರಿಯೂರು ಡಿಂಪಲ್ ಆರ್ಕೆಸ್ಟ್ರಾ ನಮಸ್ಕಾರ ಸರ್. ನಮಸ್ಕಾರ. ಜೂನಿಯರ್ ರಾಜ್ಕುಮಾರ್ ಅವರಿಗೆ ಒಳ್ಳೆಯದಾಗಲಿ. ಖಂಡಿತ ಸರ್ ನಾನು ಒಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ನೀವೇನೇ ಹೇಳಿ ನನಗೆ, ನಾನು ಅಣ್ಣವರ ಅಭಿಮಾನಿನೇ. ನೀವು ಎಷ್ಟೇ ಹೇಳಿದರೂ, ನಾನು ಎಲ್ಲೇ ಹೋದರೂ ನಾನು ಅಣ್ಣವರ ಅಭಿಮಾನಿ ಅಷ್ಟೇ ಹೇಳ್ಕೊಳ್ಳೋದು. ನಾನು ಯಾವತ್ತೂ ಎಲ್ಲೂ ನಾನು ಜೂನಿಯರ್ ರಾಜ್ಕುಮಾರ್ ಅಂತ ಹೇಳೋದಿಲ್ಲ, ಹೇಳ್ಕೊಳ್ಳೋದಿಲ್ಲ, ಮುಂದಕ್ಕೂ ಹೇಳಲ್ಲ ನಾನು. ಅದು ನಮಗೆ ಹೇಳ್ಕೊಳ್ಬಾರ್ದು, ನಮ್ಗೆ ನೀವು ಹೇಳಬೇಕು. ನಾವು ನಮ್ಮನ್ನು ನಾವು ಹೊಗಳ್ಕೊಂಡ್ರೆ ಆಗಲ್ಲ. ನಮ್ಮನ್ನು ಹೊಗಳಬೇಕಾಗಿದ್ದವರು ಯಾರು? ಅಭಿಮಾನಿ ದೇವರುಗಳು. ಅದಕ್ಕೆ ಹೇಳೋದು ಅಣ್ಣವ್ರು ಆವತ್ತೇ, ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೆ, ಜನರಿದ್ದರೆ ಬೆನ್ನ ಹಿಂದೆ, ಹೋರಾಡಲು ನಾನೆಂದು ಮುಂದೆ, ಈ ದೇವರು ಮಾಡಿದ ಆಜ್ಞೆ ನಾ ಮರೆಯುವುದುಂಟೇನು, ಈ ಮಣ್ಣಲ್ಲಿ ಹುಟ್ಟಿದ ಋಣವ. ಧನ್ಯವಾದ ಸರ್. ಗುಡ್ ನೈಟ್ ಉಮೇಶ್ ಸರ್. ಗುಡ್ ನೈಟ್. ತುಂಬ ಜನ ಬಂದಿದ್ದೀರಾ. ಇದೇ ಥರ ಪ್ರತಿ ಶನಿವಾರ ಒಂದು 8-8:30 ಬರ್ತೀನಿ. ಬೈ ಚಾನ್ಸ್ 8-8:30 ನಾನು ಬಂದಿಲ್ಲ ಅಂದರೆ ಭಾನುವಾರ ದಿನ 8 ಗಂಟೆಗಂತೂ ಮಿಸ್ ಮಾಡಲ್ಲ, ಬರ್ತೀನಿ. ಶನಿವಾರ ಆದಮೇಲೆ ಭಾನುವಾರ ಬರುತ್ತೆ, ಹಾಗೆ ಸೋಮವಾರ ಬರುತ್ತೆ. ಕಂಟಿನ್ಯೂಷನ್ ಇದೆ. ತುಂಬ ಪ್ರೀತಿ ಕೊಟ್ಟಿದ್ದೀರಾ, ನಾನು ತಿಳ್ಕೊಂಡೇ ಇರಲಿಲ್ಲ. ನನಗೆ ಎಷ್ಟೋ ಜನ ಹೇಳಿದ್ರು, ಮುಂಚೆ ನಾನು ಯಾವುದೋ ಆ್ಯಪಲ್ಲಿ ಮಾಡ್ತಾ ಇದ್ದೆ, ಅವಾಗ ಎಷ್ಟೋ ಜನ ತುಂಬ ಚೆನ್ನಾಗಿ ಮಾಡ್ತೀರಾ, ನೀವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿ, ಆಮೇಲೆ ಫೇಸ್ಬುಕ್ಕಲ್ಲಿ ಮಾಡಿ ಅಂದರು. ನನಗೆ ಅದು ಯಾವುದು ಬರಲ್ಲ, ನಾನು ಅಷ್ಟೆಲ್ಲ ಓದ್ದವನಲ್ಲ. ನಾನು 8ನೇ ಕ್ಲಾಸ್ ಓದ್ದವನು. ನಾನು 4ನೇ ಕ್ಲಾಸ್ ಅಣ್ಣವ್ರು ಓದಿದ್ದಾರೆ, ನಾನು 8ನೇ ಕ್ಲಾಸ್ ಓದಿದ್ದೀನಿ. ಆದರೆ ನಾನು ಎಲೆಕ್ಟ್ರಾನಿಕ್ ಸಾಫ್ಟ್ವೇರ್ ಕಲ್ತಿದ್ದೀನಿ. ಸೊ ನಾನು ಬರೋದಿಲ್ಲ ಇಲ್ಲ ನೀವು ಮಾಡಿ ಅಂತ ತುಂಬ ಜನ ಒಂದು ಒತ್ತಾಯ ಮಾಡೋದು. ಅದರಲ್ಲಿ ಮೊದಲನೇದಾಗಿ ಪ್ರಶಾಂತ್ ಆಚಾರ್ಯ ಅಂತ ಅವರು ನನಗೆ ತುಂಬ ಫೋರ್ಸ್ ಮಾಡಿದ್ದು. ನಮ್ಗೆ ಒಳ್ಳೆ ಹುಡುಗ, ನಮ್ಗೆ ಗೊತ್ತಿರೋ ಹುಡುಗ. ಬಟ್ ಯಾಕೋ ಇವಾಗ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದಾನೆ, ಕೈಗೂ ಸಿಗ್ತಾಯಿಲ್ಲ, ಫೋನ್ಗೂ ಸಿಗ್ತಾಯಿಲ್ಲ. ಇರಲಿ, ದೇವರು ಅವನಿಗೆ ಒಳ್ಳೇದು ಮಾಡಲಿ. ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಎಲ್ಲ 7-8 ವರ್ಷದಿಂದ ಸೋಷಿಯಲ್ ಮೀಡಿಯಾದಲ್ಲಿ, 7-8 ವರ್ಷದಿಂದ ಇದ್ದೀನಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ. ಬಟ್ ಬೆಳಕಿಗೆ ಬಂದಿರೋದು ಇವಾಗ. ಇದು ಹಣೆ ಬರ ಅಂತ ಹೇಳ್ತಾರೆ. ದೇವರು ಭಗವಂತ ಬರೆದಿರ್ತಾನೆ, ಯಾವ ಟೈಮಲ್ಲಿ ಯಾರಿಗೆ ಏನು ಕೊಡಬೇಕು ಏನು ಕೊಡಬಾರ್ದು ಅಂತ ಭಗವಂತನ ಸಂಕಲ್ಪ ಇರುತ್ತೆ. ಅದೇ ಥರ ಭಗವಂತನ ಸಂಕಲ್ಪ ಆಯಿತು ಅಂತ ಕಾಣುತ್ತೆ. ಸೊ ನೀವೆಲ್ಲ ಪ್ರೋತ್ಸಾಹ ಕೊಟ್ಟಿದ್ದೀರಾ, ತುಂಬ ಧನ್ಯವಾದ. ನಿಮ್ಮ ಆಶೀರ್ವಾದ ಪ್ರೀತಿ ಇದೇ ಥರ ಇರಲಿ. ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳು ಮಾಡಬೇಕು, ಓಯಿಲೇಶ್ವರ ಮಾಡಬೇಕು, ಭಕ್ತ ಕುಂಬಾರ ಮಾಡಬೇಕು. ದಯವಿಟ್ಟು ನನ್ನ ಯೂಟ್ಯೂಬ್ ID ಇದೆ, ನೀವು ಯೂಟ್ಯೂಬ್ಗೆ ಹೋಗಿಬಿಟ್ಟು ಡಾಕ್ಟರ್ ರಾಜ್ಕುಮಾರ್ ಮೆಮೊರೀಸ್ ಅಂತ ಹಾಕಿದರೆ ಇಂಗ್ಲೀಷ್ನಲ್ಲಿ ನನ್ನ ID ಬರುತ್ತೆ. ಇಲ್ಲ ಅಂದರೆ ಗಣೇಶ್ ಭಟ್ _ಬ್ಯಾಂಗ್ಳೂರ್ ಅಂತ ಹಾಕಿದ್ರು ಕೂಡ ನನ್ನ ID ಬರುತ್ತೆ. ಆಲ್ಮೋಸ್ಟ್ ರಾಜ್ಕುಮಾರ್ ಮೆಮೊರೀಸ್ ಅಂತ ಹಾಕಿ ಯೂಟ್ಯೂಬಲ್ಲಿ ನನ್ನ ID ಸಿಗುತ್ತೆ ನಿಮಗೆ. ಸೊ ಆ ID ಹೋಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ಲೈಕನ್ ಪ್ರೆಸ್ ಮಾಡಿ, ಎಲ್ಲರೂ ಆಶೀರ್ವಾದ ಮಾಡಿ. 91,000 ಜನ ಆಗಿದ್ದಾರೆ ಯೂಟ್ಯೂಬಲ್ಲಿ. ನನಗೆ ಇನ್ಸ್ಟಾಗ್ರಾಮಲ್ಲಿ 95,000 ಜನ ಆಗಿದ್ದಾರೆ. ಅನಿಲ್ ಕುಮಾರ್ ಅವರೇ ನಮಸ್ಕಾರ, ರವಿ ಆರ್ಯ ಅವರೇ ನಮಸ್ಕಾರ, ಉಮೇಶ್ ಅವರೇ ನಮಸ್ಕಾರ. ಇನ್ಸ್ಟಾಗ್ರಾಮಲ್ಲಿ 96,000 ಜನ ಇದ್ದಾರೆ. ಇನ್ಸ್ಟಾಗ್ರಾಮಲ್ಲಿ ಜೂನಿಯರ್ ರಾಜ್ಕುಮಾರ್ ಅಂತ ಹೇಳಿದ್ರೆ ಬರುತ್ತೆ. ಆದರೆ ಎಲ್ಲದಕ್ಕಿಂತ ಈ ಫೇಸ್ಬುಕ್ಕಲ್ಲಿ 29 ಸೆಕೆಂಡ್ ತೊಗೊಳತ್ತೆ, ಅದ್ರ ಮೇಲೆ ತೊಗೊಳಲ್ಲ. ಆಮೇಲೆ ಯೂಟ್ಯೂಬಲ್ಲಿ ಬಂದು 59 ಸೆಕೆಂಡ್ ತೊಗೊಳತ್ತೆ. ನೀವು ಫುಲ್ ವರ್ಷನ್ ನೋಡಬೇಕಂದ್ರೆ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಫೇಸ್ಬುಕ್ಕಲ್ಲಿ 29 ಸೆಕೆಂಡ್,
ಇನ್ಸ್ಟಾಗ್ರಾಮಲ್ಲಿ ಹೇಳೋಕ್ಕಾಗಲ್ಲ. ಒಂದೊಂದು ಸಲ 56 ತೊಗೊಳತ್ತೆ, ಒಂದೊಂದು ಸಲ 1 ಸೆಕೆಂಡ್ ಮೇಲೂ ತೊಗೊಳತ್ತೆ, ಒಂದೊಂದು ಸಲ 29 ತೊಗೊಳತ್ತೆ. ಅದನ್ನು ಹೇಳೋಕ್ಕಾಗಲ್ಲ. ಬಟ್ ಯೂಟ್ಯೂಬಲ್ಲಿ ನಮ್ಮ ವೀಡಿಯೋಗಳು ನೋಡಬೇಕಂದ್ರೆ ಯೂಟ್ಯೂಬ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ಏನು ಮಾಡಬೇಡಿ, ನೀವು ಯೂಟ್ಯೂಬ್ಗೆ ಹೋಗ್ಬಿಟ್ಟು ಡಾಕ್ಟರ್ ರಾಜ್ಕುಮಾರ್ ಮೆಮೋರೀಸ್ ಅಂತ ಟೈಪ್ ಮಾಡಿ. ಡಾಕ್ಟರ್ ರಾಜ್ಕುಮಾರ್ ಮೆಮೋರೀಸ್ ಅಂತ ಟೈಪ್ ಮಾಡಿದರೆ ನನ್ನ ವೀಡಿಯೋಗಳು ಬರುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಮಾಡಿ. ಆದಷ್ಟು ಬೇಗ ನೀವು ಅಭಿಮಾನಿ ದೇವರುಗಳು 1 ಲಕ್ಷ ಮೀರೋ ಥರ ಮಾಡಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ರಿಕ್ವೆಸ್ಟ್ ನಾವು ಆರ್ಡರ್ ಮಾಡೋಕ್ಕಾಗಲ್ಲ, ರಿಕ್ವೆಸ್ಟ್ ಮಾಡ್ಕೋಬೋದು. ವೀಣಾ HM ನಮಸ್ತೆ ಮೇಡಮ್. ನಮಸ್ತೆ ಅನಿಲ್ ಅವರೇ ನಮಸ್ತೆ ಅಣ್ಣ. ನಮಸ್ತೆ ಬ್ರದರ್. ಬ್ರದರ್. ನೋಡಿ, ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಲೈವ್ ಬಂದಿರೋದು. ಅದು ಎಲ್ಲೋ ಒಂದು ಕಡೆಗೆ ದೇವರಿಗೆ ಕೇಳಿಸುತ್ತೆ ಅಂತ ಕಾಣುತ್ತೆ. ಹೋಗು ನೀನು ಅಲ್ಲಿ ಲೈವ್ಗೆ, ನಿನಗೆ ಅಲ್ಲಿ ಫಾಲೋವರ್ಸ್ ಇದ್ದಾರೆ ಅಂತೇಳಿ. ಹಾಗೆ ಭಾಳ ಖುಷಿಯಾಯಿತು, ಭಾಳ ಪ್ರೀತಿ ಕೊಟ್ಟಿದ್ದೀರಾ. ಯಾವಾಗಲೂ ಇದೇ ಥರ ನೀವು ಆಶೀರ್ವಾದ ಮಾಡ್ತಾಯಿರಿ. ಅವು ಭಕ್ತ ಕುಂಬಾರ ಮಾಡಬೇಕು, ಕವಿರತ್ನ ಕಾಳಿದಾಸ ಮಾಡಬೇಕು. ನನ್ನ ಜೊತೆಗಿರೋ ಸಹ ಕಲಾವಿದರು ಕೌಸಲ್ಯ ಮೇಡಮ್, ಗೌರಿ ಮೇಡಮ್, ಶಿವಣ್ಣ, ಸತೀಶ್, ಇಷ್ಟು ಜನರು ಕೂಡ ನನಗೆ ತುಂಬ ಸಹಕಾರ ನೀಡಿದ್ದಾರೆ. ಇದರ ಜೊತೆಗೆ ಕವಿತಾ ಮೇಡಮ್ ಕೂಡ ತುಂಬ ಸಹಕಾರ ನೀಡಿದ್ದಾರೆ. ಆಮೇಲೆ ಸುಮಾ ಮೇಡಮ್ ಕೂಡ ಸಹಕಾರ ನೀಡಿದ್ದಾರೆ. ಇದರಲ್ಲಿ ಇನ್ನೊಂದು ವ್ಯಕ್ತಿ ಇದ್ದಾರೆ, ತುಂಬ ಮಹತ್ವದ ವ್ಯಕ್ತಿ, ನನಗೆ ತುಂಬ ಬೇಕಾಗಿರೋ ವ್ಯಕ್ತಿ, ಚಂದ್ರಶೇಖರ್ ಅಂತ, ಫಿಲ್ಮ್ ಡೈರೆಕ್ಟರ್ ಕಮ್ ಆ್ಯಕ್ಟರ್ಸ್. ನೋಡಿರ್ತಾರೆ, ಅವ್ರು ಯಾವುದನ್ನು ನಮ್ಮನ್ನು ಒಂದು ಕಲೆಗೆ ತಗೊಳ್ತಾರೆ, ನಮ್ಮಿಂದ ಅವ್ರು ಮಾಡಿಸ್ತಾರೆ. ಬಟ್ ಅವ್ರ ಫೋಟೋಗೆ ಬರಲ್ಲ. ನಾನು ಎಷ್ಟೇ ಫೋರ್ಸ್ ಮಾಡ್ತೀನಿ, ಬನ್ನಿ ಒಂದು ವಿಡಿಯೋ ಮಾಡಿದಾಗ ಒಂದು ವಿಡಿಯೋಗೆ ನನ್ನ ಜೊತೆಗೆ ಸೇರಿ, ಇಲ್ಲ ಬಟ್ರೆ ನೀವು ಮಾಡಿ, ನಾನು ಡೈರೆಕ್ಷನ್ ಕೊಡ್ತೀನಿ ಅಂತಾರೆ. ತುಂಬ ಒಳ್ಳೆಯ ಡೈರೆಕ್ಷನ್ ಕೊಡ್ತಾರೆ. ಅವರ ಒಂದು ಫಿಲ್ಮಿ ಸ್ಟೈಲಲ್ಲಿ ತೆಗಿತಾರೆ. ಅವರು ಫಿಲ್ಮಿ ಸ್ಟೈಲಲ್ಲಿ ಯಾವ ಥರ ಬರುತ್ತೆ ಆ ಥರ ತೆಗಿತಾರೆ. ಅವರಿಗೂ ಕೂಡ ತುಂಬ ಧನ್ಯವಾದ ಹೇಳ್ತೀನಿ. ದೇವರು ಅವರಿಗೆ ಒಳ್ಳೇದು ಮಾಡಲಿ. ನಮ್ಮ ಶೇಖರ್ ಸರ್ಗೆ, ಅವರನ್ನು ಜೋಗಿ ಶೇಖರ್ ಅಂತ ಕೂಡ ಕರೀತಾರೆ. ತುಂಬ ಪ್ರೀತಿ ಇದೆ ನನ್ನ ಮೇಲೆ, ತುಂಬ ಬಟ್ರೆ ಯಾವಾಗಾದರೂ ಕರೀರಿ, ನಿಮ್ಮ ವಿಡಿಯೋ ಮಾಡೋಕ್ಕೆ ನಾನು ಬರ್ತೀನಿ ಅಂತಾರೆ. ಆ ಪ್ರೀತಿ ಕೊಟ್ಟಿದ್ದಾರೆ ನಮಗೆ. ದೇವರು ಅವರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ಶಿವಣ್ಣವ್ರಿಗೂ ಒಳ್ಳೇದು ಮಾಡಲಿ. ಶಿವಣ್ಣ ಕೂಡ ತುಂಬ ವೀಡಿಯೋಗಳು ಮಾಡಿದ್ದಾರೆ ನಮ್ಮದು. ಗೌರಿ ಮೇಡಮ್ ಕೂಡ ತುಂಬ ವೀಡಿಯೋ ಮಾಡಿದ್ದಾರೆ. ಕೌಸಲ್ಯ ಮೇಡಮ್ ಕೂಡ ಮಾಡಿದ್ದಾರೆ. ಆಮೇಲೆ ಕವಿತಾ ಕೂಡ ಮಾಡಿದ್ದಾರೆ. ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಇದೇ ಥರ ಇರಲಿ ನಿಮ್ಮ ಪ್ರೀತಿ ಆಶೀರ್ವಾದ. ಇನ್ನೂ ಒಳ್ಳೊಳ್ಳೆ ವೀಡಿಯೋ ಮಾಡೋಣ. ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೋತ್ಸಾಹ ಯಾವಾಗಲೂ ನಮಗಿರಲಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದ.